ಆತ ಕಂಡೋರ ಮನೆಗೆ ಕನ್ನ ಹಾಕೋ ಆಸಾಮಿ. ಗಂಡ ಬಿಟ್ಟವರು ಒಬ್ಬಂಟಿಯಾದವರನ್ನೇ ಹುಡುಕಿ ಗಾಳ ಹಾಕ್ತಿದ್ದ. ಇವನ ಮೆಸೇಜ್ಗೆ ಏನಾದ್ರೂ ರಿಪ್ಲೈ ಬಂದ್ರೆ ಮುಗಿದೇ ಹೋಯ್ತು. ಉಂಡು ಹೋದ ಕೊಂಡು ಹೋದ ಅಂತ ಎಲ್ಲವನ್ನ ದೋಚ್ಕೊಂಡು ಎಸ್ಕೇಪ್ ಆಗ್ತಿದ್ದ. 3 ವರ್ಷದಿಂದ ಪೊಲೀಸರ ನಿದ್ದೆಗೆಡಿಸಿದ್ದವ ಕೊನೆಗೂ ಲಾಕ್ ಆಗಿದ್ದಾನೆ. ಬುದ್ಧಿವಂತ ಸಿನಿಮಾ ಕಥೆಯಂತೆ ಹಾಕ್ತಿದ್ದ ಟೋಪಿ. ಗಂಡ ಬಿಟ್ಟವರು ವಿಧವೆಯರೇ ಇವನ ಟಾರ್ಗೆಟ್. ರಿಯಲ್ ಸ್ಟಾರ್ ಉಪೇಂದ್ರರ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಬುದ್ಧಿವಂತ ಸಿನಿಮಾ ಕೂಡ ಒಂದು. ಈ ಸಿನಿಮಾದಲ್ಲಿ ನಾನವನಲ್ಲ ಅಂದ್ಕೊಂಡೇ ರಿಯಲ್ ಸ್ಟಾರ್ ಉಪೇಂದ್ರ 4-5 ಚಮಕ್ ಚೆಲ್ಲೋ ಹುಡುಗಿರ್ಗೆ ನಾಮ ಹಾಕಿದ್ದ. ಮಂಡಿ ಮೇಲೆ ಬಟ್ಟೆ ಹಾಕೋ ಹುಡುಗಿರೇ ನನ್ನ ಟಾರ್ಗೆಟ್ ಅಂತ ಅಂಗೈಯಲ್ಲೇ ಆಕಾಶ ತೋರಿಸಿದ್ದ. ಸೇಮ್ ಟು ಸೇಮ್ ಇದೇ ಕತೆ. ಇಲ್ಲೂ 4-5 ಹುಡುಗಿರು, ಆದ್ರೆ ಕಿಲಾಡಿ ಮಾತ್ರ ಬೇರೆ. ಬುದ್ಧಿವಂತ ಸಿನಿಮಾ ಸ್ಟೈಲಲ್ಲೇ ಹುಡುಗಿರ್ಗೆ ನಾಮ ಹಾಕ್ತಿದ್ದವ ಉಪ್ಪಿ ಬರ್ತ್ಡೇ ದಿನವೇ ಲಾಕ್ ಆಗಿದ್ದಾನೆ. ಇದನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ಆಂಟಿಯರು ಹುಡುಗಿಯರು ಕಂಡ್ರೆ ಮೋಗದೇ ಹೋಯ್ತು. ಪ್ರೊಫೈಲ್ ಮೇಲೆ ಕಣ್ಣಾಡಿಸಿದವನೇ ತನ್ನ ನವರಂಗಿ ಆಟ ಶುರು ಮಾಡ್ತಿದ್ದ. ಇದನ್ನ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದ್ರೆ ಮೋಗದೇ ಹೋಯ್ತು. ಆ ಕ್ಷಣದಿಂದಲೇ ಕಲರ್ ಕಾಗೆ ಹಾರಿಸೋದಿಕ್ಕೆ ಶುರು ಮಾಡ್ತಾನೆ. ಮಾತಲ್ಲೇ ಮಧುಚಂದ್ರ ತೋರಿಸ್ತಿದ್ದವ ಉಂಡು ಹೋದ ಕೊಂಡು ಹೋದ ಎನ್ನುವಂತೆ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ದ. ಮಳ್ಳ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತಾರಲ್ಲ, ಆ ಜಾಯಮಾನದವನು ಇವನು. ನೋಡೋದಕ್ಕೂ ಒಳ್ಳೆ ಮಳ್ಳನಂಗೆ ಇದಾನೆ ಬಿಡಿ. ಇವನ ಹೆಸರು ರೋಹಿತ್ ಮಥಾಯಿಸ್ ಅಂತ. ಈತನ ಇತಿಹಾಸ ಕೆಣಕಿದ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಯಾಕಂದ್ರೆ 2019ರಲ್ಲಿ ಚಿನ್ನದ ಆಸೆಗೆ ಪಕ್ಕದ ಮನೆಯ ನಿವೃತ್ತ ಪಿಡಿಒ ಒಬ್ಬರನ್ನ ಕೊಲೆ ಮಾಡಿ ಚಿನ್ನಾಭರಣ ಲೂಟಿ ಮಾಡಿದ್ದ. ಯಾವಾಗ ಪೊಲೀಸರು ಲಾಕ್ ಮಾಡಿದ್ರೂ ಜೈಲಿಗೂ ಹೋಗಿದ್ದ. ಆಮೇಲೆ ಜಾಮೀನಿನ ಮೇಲೆ ಹೊರಬಂದವ ಮುಂಬೈನಲ್ಲಿ ತಲೆಮರೆಸಿಕೊಂಡಿದ್ದ. ಕೊನೆಗೆ ಅಲ್ಲೇ ಇದ್ಕೊಂಡು ಮಹಿಳೆಯರಿಗೆ ಗಾಳ ಹಾಕ್ತಿದ್ದ. ಇದೇ ರೀತಿ 3 ವರ್ಷದ ಹಿಂದೆ ಕುಲಶೇಖರದ ಮಹಿಳೆಯೊಬ್ಬರ ಸಂಪರ್ಕ ಬೆಳೆಸಿದವ ಮಾತಲ್ಲೇ ಮರಳು ಮಾಡಿದ್ದ. ಆಗಾಗ ಮನೆಗೂ ಬಂದು ಹೋಗ್ತಿದ್ದವ ಸರಿಯಾದ ಸಮಯ ನೋಡಿ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದ. ಆ ದಿನದಿಂದ ಪೊಲೀಸರ ಕೈಗೆ ಸಿಗದೆ ಓಡಾಡ್ತಿದ್ದವನನ್ನ ಈಗ ಲಾಕ್ ಮಾಡಿದ್ದಾರೆ. ಮಂಗಳೂರಿಗೆ ಬಂದಿದ್ದಾನೆ ಅನ್ನೋ ಮಾಹಿತಿ ಕಲೆ ಹಾಕಿದ ಖಾಕಿ ಪಡೆ ನವರಂಗಿ ನಾರಾಯಣನಿಗೆ ಖೆಡ್ಡ ತೋಡಿ 7 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ವಶಪಡಿಸಿಕೊಂಡಿದೆ. ಆವಾಗ ಒಬ್ಬ ಮಹಿಳೆಗೆ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಮಾಡಿಕೊಂಡು ಅವ್ರಿಗೆ ನಂಬಿಕೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಗೆ ರಿಲೇಷನ್ಶಿಪ್ ಇಟ್ಟಿದ್ರು. ಆಮೇಲೆ ಆ ರಿಲೇಷನ್ಶಿಪ್ ಸಮಯದಲ್ಲಿ ಮನೆಯಲ್ಲಿ ವಾಸ ಮಾಡಿ ಮನೆಯಿಂದ ಸುಮಾರು ಗೋಲ್ಡ್ ಮತ್ತು ಕ್ಯಾಶ್ ಕಳ್ತನ ಮಾಡಿ ಒನ್ ಫೈನ್ ಡೇ ಅವರು ಎಬ್ಸ್ಕೊಂಡಾಗಿದ್ರು. ಇಸ್ರೇಲ್ನಲ್ಲಿದ್ದ ಯುವತಿಗೂ ಹಾಕಿದ್ದ ಮಂಕುಬೂದಿ. ಇವನು ಅಂತಿಂತ ಆಸಾಮಿಯಲ್ಲ ಬಿಡಿ, ಇವನು ಪಕ್ಕ ಮಚ್ಚೆ ಮಾದೇಶನೇ ಇರಬೇಕು. ಮಂಗಳೂರಿನ ಯುವತಿಯೊಬ್ಬಳು ಇಸ್ರೇಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಆಕೆಗೂ ಇಲ್ಲಿಂದಲೇ ಗಾಳ ಹಾಕಿದ್ದ. ಇವನ ಬಣ್ಣದ ಮಾತು ನಂಬಿದವಳು ಮದ್ವೆ ಆಗೋದಕ್ಕೂ ರೆಡಿಯಾಗಿದ್ಲಂತೆ. ಹೀಗಾಗಿಯೇ ತನ್ನ ಸ್ನೇಹಿತನ ಬಳಿ ಈ ವಿಷಯ ಹೇಳ್ಕೊಂಡಿದ್ದಾಳೆ. ಕೊನೆಗೆ ಈತನ ಪೂರ್ವಾಪರ ವಿಚಾರಿಸಿದಾಗ ಇವನೆಂತ ಹಲಾಲ್ ಖೋರ್ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಈತನ ಮೆಸೆಂಜರ್ ಮಾಹಿತಿ ನೀಡುವಂತೆ ಫೇಸ್ಬುಕ್ ಸಂಸ್ಥೆಗೆ ಪೊಲೀಸರು ಮನವಿ ಮಾಡಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಲೇಡಿಗೆ ಸಂಪರ್ಕ ಮಾಡ್ತಾರೆ. ಆ ಲೇಡಿ ಮೂಲತಃ ಇಸ್ರಾಯೇಲ್ ಅವರು. ಪ್ರೀತಿಯಲ್ಲಿ ನೆಮ್ಸಿ ಅವ್ರ ಜೊತೆಗೆ ನಂಬಿಕೆ ಅದು ಮದುವೆ ಮಾಡ್ತೀನಿ ರೀತಿ ಅವರಿಗೆ ಭರವಸೆ ಕೊಟ್ಟು ಅವರಿಂದ ಹಣ ವಸೂಲಿ ಮಾಡ್ತಾಯಿದ್ರು. ಆ ಲೇಡಿ ತಮ್ಮ ಒಬ್ಬ ಸ್ನೇಹಿತರಿಗೆ ಈ ವಿಷಯ ಬಗ್ಗೆ ಚರ್ಚೆ ಮಾಡ್ತಾರೆ. ಸ್ನೇಹಿತರು ಆವಾಗ ನಮಗೆ ಯಾರು ಇವರು ಸ್ವಲ್ಪ ನನಗೆ ಡೀಟೇಲ್ಸ್ ಕೊಡಿ, ನಾನು ನೋಡ್ತೀನಿ. ಆವಾಗ ಆ ಸ್ನೇಹಿತರು ಫೋಟೋ ಮತ್ತು ಡೀಟೇಲ್ಸ್ ನೋಡುವಾಗ ಅವನು ಐಡೆಂಟಿಫೈ ಮಾಡ್ತಾನೆ. 30 ರಿಂದ 50 ವರ್ಷದೊಳಗಿನ ಯಾವೊಬ್ಬ ಹೆಣ್ಮಕ್ಳನ್ನೂ ಈತ ಬಿಡ್ತಿರ್ಲಿಲ್ಲ. ಅದರಲ್ಲೂ ಒಬ್ಬಂಟಿಯಾಗಿದ್ದವರು ಗಂಡ ಬಿಟ್ಟವರು ಅಂತ ಗೊತ್ತಾದ್ರೆ ಕುಣಿದು ಕೇಕೆ ಹಾಕ್ತಿದ್ದ. ಒಟ್ನಲ್ಲಿ ಕಂಡೋರ ಹೆಣ್ಮಕ್ಕಳ ಜೊತೆ ಕಾಮದ ತೃಷೆ ತೀರಿಸಿಕೊಳ್ತಿದ್ದವನಿಗೆ ಈಗ ತಕ್ಕ ಶಾಸ್ತಿಯಾಗಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.